ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೈಟ್ 10 o'clock ಆಗಿದೆ. ಊರಿಗೆ ಹೋಗ್ತಾ ಇದ್ದೀವಿ. ಸುಮ್ಮನೆ ನಾಳೆ ಸ್ಯಾಟರ್ಡೆ ಅಲ್ವಾ, ನಾಳೆ ಸ್ಯಾಟರ್ಡೆ ಹೋಗೋದಾದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನೈಟೇ ಹೊರಟಿದ್ದೀವಿ. ಏನು 1.5 hour ಅಷ್ಟೇ ಜರ್ನಿ. ಬನ್ನಿ ಹೋಗೋಣ. ರಾಮನಳ್ಳಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು, ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅನ್ನದ ಸಾಲು, ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು. ಇಷ್ಟು ಮೇಕೆ ಇದಾವೆ ನೋಡು. ಫ್ರೆಂಡ್ಸ್ ನೋಡಿ, ಮಾವಿನಕಾಯಿ ಪೀಚ್ ಆಗಿದೆ. ಪೀಚ್ ಕಾಯಿ ಇನ್ನೊಂದು ಮಂತ್ ಬೇಕಲ್ವೇನಪ್ಪ? ಇನ್ನೊಂದು ಮಂತ್ ಬೇಕಾ? ಎಷ್ಟು ಚೆಂದ ಇದೆ ನೋಡು. ಇನ್ನೊಂದು ತಿಂಗಳಿಗೆ ಇದು ಅಮಟೆಕಾಯಿ ತಾನೆ. ಅದ್ಯಾಕೆ ಎಲೆ ಎಲ್ಲ ಉದುರೋಯ್ತೆ? ಯಾಕೆ ಎಲೆ ಎಲ್ಲ ಉದುರೋಯ್ತೆ? ಫ್ರೆಂಡ್ಸ್ ನೋಡಿ, ಇಲ್ಲಿ ನಮ್ಮ ತೋಟ ಅಡಿಕೆ ಸೊಸೆ ಹಾಕಿದೆ, ಎಲ್ಲ ಒಣಗೋಗ್ತಿದೆ. ಬರ ಕೊಡ್ಕೆ ಒಂಥರ ವ್ಯೂ ಚೆನ್ನಾಗಿದೆ ಇಲ್ಲಿ ನೋಡೋ. ವ್ಯೂ ಚೆನ್ನಾಗಿದೆ. ಇದು ತಿಪ್ಪೆ. 1-2 ಸಲ ನಾನು ನಮ್ಮೂರಲ್ಲಿ ತಿಪ್ಪೆ ಹಾಕಿದ್ದೀನಿ. ಹಸು ಗೊಬ್ಬರ ಆಯ್ತಾ. ಫ್ರೆಂಡ್ಸ್, ನಮ್ಮ ಮನೆಗೊಂದು ಹಸು ತಂದಿದ್ದೀವಿ. ಅದು ಕಪ್ಪುಗಿದೆ, ಅದಕ್ಕೆ ಬ್ಲ್ಯಾಕಿ ಅಂತ ಹೆಸರು ನಾಮಕರಣ ಮಾಡಿದ್ದೀವಿ. ತಡೀರಿ ತೋರಿಸ್ತೀನಿ. ಅದು ಮುಂದದ್ದು. ಓಕೆ. ಇದೆ ಫ್ರೆಂಡ್ಸ್, ಇದೆ ಹೊಸ ಅದು ಫುಲ್ಲು ಕಪ್ಪಗಿದೆಲ್ಲ ಒಂಥರ. ಅದ್ರ ಮುಂದೆ ಇದೆ ಹೊಸ. ಅದ್ರ ಮುಂದೆ ಕೊಕ್ಕರೆ ಎಷ್ಟು ಚೆನ್ನಾಗಿದೆ ಅಲ್ಲ. ಅವೆರಡು ಆಟ ಆಡ್ತಾವೆ ಒಂದೊಂದ್ಸಲಿ. ಎಲ್ಲ ತಿಂತಾವೆ. ಹೌದಾ? ಇದು ನಮ್ದಾ? ಇಲ್ಲ ತಾನೆ. ಅದು ಕೆಂಚಿಗಿದೆಯಲ್ಲ, ಅದು ನಮ್ದಾ? ಕೆಂಚಿನಾ? ಚೆನ್ನಾಗಿದೆ. 3 ಹಸು. ಅಪ್ಪಿ, ಇದು ಹೆಸರು ಇದು ಬ್ಲ್ಯಾಕಿನಾ? ಇದು ಓ ಹೌದಾ? ಇದು ಬ್ಲ್ಯಾಕಿ, ಅದು ಕೆಂಚಿ. ಇದಕ್ಕೆ ನಾಮಕರಣ ಮಾಡೋಣ ಬಿಡು. ಕೆಂಚಿ ಅವೆರಡು ಕೆಂಚಿ. ಶೋ ಸ್ವೀಟ್. ಏನಮ್ಮ? ಏಯ್ ಇದು ಮುದ್ದು ಮಾಡ್ಬೇಕೇನ? ಇದು ಪಾಪ ಹೊಸ ಹಸು. ಅದು ನೋಡ್ತಾರ ನೋಡಪ್ಪಿ, ಕಪ್ಪು ಹೊಸ. ನಾಮಕರಣ ಏನು ಮಾಡೋಣ? ಏಯ್ ಕುಸುಮಾಕ್ಷತಂ ಗೃಹೀತ್ವಾ ಓಂ ತದೇವ ಲಕ್ಷ್ಮಂ ಸೃಜನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೇವಬಲಂ ತದೇವ ಗೌರೀ ಪದೇತಿ ಗ್ರೀಂ ಸುರಾಮಿ ವಾಣೀ ಪದೇ ಲಕ್ಷ್ಮೀ ಪದೇತಿ ಗ್ರೀಂ ಸುರಾಮಿ ಸಂಹಾರ್ತಮಸ್ತ ಸುಪ್ರತಿಷ್ಠಿತಮಸ್ತ ಸುಲಗ್ನ ಸಾವಧಾನ ಸಂಹಾರ್ತ ಸಾವಧಾನ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ಮಾಮೈಶ್ವರ ಧ್ಯಾನ ತಸ್ಮೈ ಚ ಬ್ರಹ್ಮ ಚ ಆಯುಷ್ಕೃತಿ ಪ್ರಜಾಂ ದದಃ अस्या दंपति दीर्घमायु मालाधरण सुमुहूर्तोस्तु सुक्मकर ओम देवता मालाधरण सुमुहूर्तोस्तु सुप्रतिष्ठितमस्तु अस्माकं देवताभ्यो कೈ ಮುಕ್ಕೊಂಡು ನಿಮ್ಮ ಗುರುವಿನ ಮುಂದೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ದೇವತಾಭ್ಯೋ ನಮೋ ನಮಃ.
यो वै तां ब्रह्मणो वेदामृतेनार्दां परे तस्मै सा धर्मचमचाहाविष्कीर्तिं प्रजां दतः ओम ಶತಮಾನಂ ಸ್ವೀಕರಿಸಿ ಅರ್ಜುನವನ್ನು ಪುಡಿ ರೂಪದಲ್ಲಿ ಮಾಡ್ತಾನೆ. ಇನ್ನು ಹೋಮ ಮಾಡುವಾಗ ಸರ್ವೇ ಸಾಮಾನ್ಯವಾಗಿ ಏನು ಬರ್ತದೆ, ಹೊಗೆ ಅನ್ನತಕ್ಕದ್ದು ಸರ್ವೇ ಸಾಮಾನ್ಯವಾಗಿ ಬರ್ತದೆ. ಆ ಹೊಗೆ ಅನ್ನತಕ್ಕದ್ದೇ ಅಗ್ನಿದೇವನ ಮತ್ತು ಸ್ವಾದೇವತೆ ಮಗನಾದವನೇ ಊದ್ರ ಅಂತ ಕರಿತೀವಿ ನಾವು. ಸಂಸ್ಕೃತದ ಬಗ್ಗೆನ ಊದ್ರ ಅಂತ ಕರಿತೀವಿ. ಆ ಬಗ್ಗೆ ನಾವು ಯಾವ ದೇವರಿಗೆ ಒಂದು ಪೂಜೆಯನ್ನು ಸಲ್ಲಿಸ್ತಾ ಇರ್ತೀವಿ, ಆ ದೇವರಿಗೆ ಸಲ್ಲಿಸುವಂಥ ಕೆಲಸ ಬಂದು ಯಾರು ಮಾಡ್ತಾನೆ, ಅಗ್ನಿದೇವರು ಮತ್ತು ಸ್ವಾದೇವತೆ ಮತ್ತು ಊದ್ರ ಅಂತ ಮಾಡ್ತಾನೆ. ಇನ್ನು ಮಾಡಿದಂಥ ಒಂದು ಪೂಜೆಗೆ ಭಗವಂತನಿಗೆ ಒಂದು ತೃಪ್ತನಾಗಿ ಏನು ಮಾಡ್ತಾನೆ, ನನಗೆ ಒಂದು ಯಾಗವನ್ನು ಮಾಡಿದ್ದಾರೆ, ನನಗೊಂದು ಪೂಜೆಯನ್ನು ಮಾಡಿದ, ಒಂದು ಸತ್ಕಾರವನ್ನು ಮಾಡಿದ್ದಾರೆ, ಈಗ ನಾವು ಅವ್ರು ಕೇಳಿದಂಥ ಒಂದು ಫಲವನ್ನು ಕೊಡಬೇಕು. ಇನ್ನು ಎರಡನೇ ಅಂತಿಯಾದಂತಹ ಸ್ವಾಹ ಅಂತಿಲ್ಲ, ಇನ್ನು ಆ ದೇವತೆ ಅಂತ ಏನು ಮಾಡ್ತಾಳೆ, ಭಗವಂತನಿಗೆ ನಾವು ಮಾಡಿದಂಥ ಒಂದು ಪೂಜೆ ಭಗವಂತ ತೃಪ್ತನಾಗಿ ನಮಗೆ ಫಲವನ್ನು ಕೊಡ್ತಾನಲ್ಲ, ಅದನ್ನು ಅಕ್ಷಯ ಪಾತ್ರೆಯ ಮುಖಾಂತರವಾಗಿ ನಮಗೆ ದಾರೆಯುವಂಥ ಕೆಲಸ ಆ ದೇವತೆ ಅಂತ ಮಾಡ್ತಾನೆ. ಆದ್ದರಿಂದ ಭಗವಂತನಿಗೆ ನೋಡ್ರಿ ಹೋಮ ಮಾಡುವಾಗ ನೋಡ್ರಿ ಈ ಮುದ್ರೆಯಲ್ಲಿ ಆಡಿಸ್ಕೊಡೋದು ನೋಡ್ರಿ, ಇದನ್ನ ಉರ್ಗ ಮುದ್ರೆ ಅಂತ ಕರಿತೀವಿ. ಜಿಂಕೆ ಮುದ್ರೆ ಉರ್ಗ ಮುದ್ರೆ ಅಂತ ಕರಿತೀವಿ. ನಾವೇನೇ ತಗೊಂಡ್ರು ಕೂಡ ಒಂದು ತಗೊಂಡ್ರು ಕೂಡ ಸ್ವಾಹ ಅಂದಾಗ ಒಳಗಡೆನೆ ಆಗಬೇಕು. ಸ್ವಾಹ ಅನ್ನತಕ್ಕದ್ದು ಭಗವಂತನಿಗೆ ಸೇರುತ್ತೆ. ಇನ್ನು ಕೆಳಗಡೆ ನಾವು ಆದ್ಮೇಲೆ ಹಾಕಿದ್ರೆ ಒಂದು ರಾಕ್ಷಸರಿಗೆ ಸಲ್ಲುತ್ತೆ ಅಂತ. ಅದೇ ರೀತಿ ಕೂಡ ಒಂದು ಹೋಮದಿಂದ ಸಂಪೂರ್ಣವಾದಂಥ ದೋಷಗಳು ನಿವಾರಣೆ ಎಲ್ಲರಿಗೂ ಹೂವೇನು ಬೇಡಲ್ಲ ಇದೆ. ಹೂವೇನು ಬೇಡ, ಹಿಂಗಾನೆ ಇಟ್ಕೊಳ್ಬೇಕು. ಇಬ್ಬರು ತೊಡೆ ಮೇಲೆ ಇಟ್ಕೊಳ್ಬೇಕು ಅಂದರೆ ಅಂದರೆ ತೊಡೆ ಮೇಲೆ ಇಟ್ಕೊಡ್ರಿ, ಒಬ್ಬರು ತೊಡೆ ಮೇಲೆ ಇಟ್ಕೊಡ್ರಿ, ಇಕ್ಕೊಮ್ಮೆ ತೊಡೆ ಮೇಲೆ ಇಟ್ಕೊಂಡು ನೋಡಿ, ಕೈ ಎರಡು ಕೈ ಇಟ್ಕೊಡ್ರಿ. ಏ ಅಗ್ನಿ ಪ್ರಾಣ್ಮುಖೋ ದೇವ ಮಮ ಅಭಿಮುಖೋ ಭವ, ಕಣ್ಣಿಗೆ ಅಭಿನ ಸ್ಪರ್ಶ ಮಾಡ್ಕೊಡ್ರಿ. ಫ್ರೆಂಡ್ಸ್, ಹೂವು ಮತ್ತು ಕುಂಬಳಕಾಯಿ ಇತ್ತು. ಸೊ ಅದಕ್ಕೆ ಹತ್ರದಲ್ಲಿರೋ ಶನ್ಮಾತ್ಮನ ದೇವಸ್ಥಾನಕ್ಕೆ ಕೊಡಿ ಅಂತ ಹೇಳಿದರು. ಸೊ ನಾನು ನನ್ನ ತಮ್ಮ ದೇವಸ್ಥಾನಕ್ಕೆ ಹೋಗಿ ಹೂವು ಕುಂಬಳಕಾಯಿ ಕೊಟ್ಟು ಬಂದ್ವು. ಏನೋ ಒಂಥರ ಸಮಾಧಾನ ಅಲ್ವಾ ಫ್ರೆಂಡ್ಸ್, ಮನೇಲಿ ಒಂದು ಪೂಜೆ ಏನಾದರೂ ನಡೆದ್ರೆ, ಸೊ ಪೂಜೆ ನಡೆದಾಗ ಏನೋ ಒಂಥರ ಪೀಸ್ ಸಮಾಧಾನ ಅನ್ನೋದಂತೂ ಇದು. ಫ್ರೆಂಡ್ಸ್, ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.